ವೈದ್ಯರಿಲ್ಲದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ದರ್ಬಾರ್. ಪ್ರತಿದಿನ ರೋಗಿಗಳು ಆಸ್ಪತ್ರೆಗೆ ಬರ್ತಾರೆ, ವೈದ್ಯರಿಲ್ಲ ಅಂತ ವಾಪಸ್ಸು ನಗರಕ್ಕೆ ಹೋಗ್ತಾರೆ. 1 ವರ್ಷದಿಂದ ಆಸ್ಪತ್ರೆಗೆ ವೈದ್ಯರೇ ಇಲ್ಲ. ಆಸ್ಪತ್ರೆ ನರ್ಸ್ ಹಾಗೂ ಸಿಬ್ಬಂದಿಗಳೇ ಅಲ್ಲಿನ ಡಾಕ್ಟರ್ಗಳು. ವೈದ್ಯರು ಎಲ್ಲಿ ಅಂತ ಕೇಳಿದ್ರೆ ಸಿಬ್ಬಂದಿಗಳು ಉಡಾಪೆ ಉತ್ತರ ನೀಡ್ತಾರಂತೆ. ಅದಲ್ಲಿ ಅಂತೀರಾ, ತೋರಿಸ್ತೀವಿ ನೋಡಿ. ಆಸ್ಪತ್ರೆಯ ಸಿಬ್ಬಂದಿಗಳೇ ಅಲ್ಲಿನ ವೈದ್ಯರು. ಪ್ರಶ್ನೆ ಮಾಡಿದ್ರೆ ರೋಗಿಗಳ ಮೇಲೆ ದಬ್ಬಾಳಿಕೆ. ಎಸ್, ಸುತ್ತಮುತ್ತಲಿನ ಗ್ರಾಮಗಳಿಗೆ ಅನುಕೂಲ ಆಗ್ಲಿ ಅಂತ ಹೊಸದಾಗಿ ಆರೋಗ್ಯ ಕೇಂದ್ರ ಕಟ್ಟಿಸಿದೆ. ಆದ್ರೆ 1 ವರ್ಷದಿಂದ ವೈದ್ಯರಿಲ್ಲದೆ ರೋಗಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಶ್ರೀರಂಗಾಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ. ಹೌದು, ಶ್ರೀರಂಗಾಪುರದ ಗ್ರಾಮದ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳಿಲ್ಲದೆ 1 ವರ್ಷವಾಗಿದೆ. ವೈದ್ಯರೇ ಇಲ್ಲದ ಕಾರಣ ರೋಗಿಗಳು ಚಿಕಿತ್ಸೆ ಸಿಗದೆ ಪರದಾಡುವಂತಾಗಿದೆ. ಶ್ರೀರಂಗಾಪುರ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ವಿವಿಧ ಹಳ್ಳಿಗಳಿಂದ ಪ್ರತಿನಿತ್ಯ ನೂರಾರು ಜನರು ಆರೋಗ್ಯ ಕೇಂದ್ರಕ್ಕೆ ಚಿಕಿತ್ಸೆಗೆಂದು ಬರ್ತಾರೆ. ಕಾದು ಕಾದು ಸುಸ್ತಾಗಿ ವೈದ್ಯರು ಬರಲ್ಲ ಅಂತ ಗೊತ್ತಾಗಿ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಖಾಸಗಿ ವಾಹನಗಳಲ್ಲಿ ತೆರಳುತ್ತಾರೆ. ಅದರಂತೆ ಪ್ರಾಥಮಿಕ ಕೇಂದ್ರದಲ್ಲಿ ವೈದ್ಯರಿಲ್ಲದ ಕಾರಣ ಅಲ್ಲಿನ ಸಿಬ್ಬಂದಿಗಳೇ ರೋಗಿಗಳಿಗೆ ತಪಾಸಣೆ ನಡೆಸಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಎಮರ್ಜೆನ್ಸಿ ಹಾಗೂ ಹೆರಿಗೆ ಅಂತ ಬಂದ ರೋಗಿಗಳಿಗೆ ಸಿಬ್ಬಂದಿಗಳೇ ಚಿಕಿತ್ಸೆ ಸೇರಿದಂತೆ ಹೆರಿಗೆಯನ್ನ ಮಾಡಿಸಿ ಕಳಿಸುತ್ತಿದ್ದಾರೆ. ತುರ್ತು ಚಿಕಿತ್ಸೆ ಬೇಕಿರುವ ರೋಗಿಗಳನ್ನ ನಗರಕ್ಕೆ ಕರೆದುಕೊಂಡು ಹೋಗಬೇಕು. ಆಂಬ್ಯುಲೆನ್ಸ್ ಎಲ್ಲಿ ಇದೆ ಅಂತ ಕೇಳಿದ್ರೆ ರಿಪೇರಿಗೆ ಹೋಗಿದೆ ಎಂದು ಅಲ್ಲಿನ ಆಂಬ್ಯುಲೆನ್ಸ್ ಡ್ರೈವರ್ ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ಆದಷ್ಟು ಬೇಗ ಸರ್ಕಾರಿ ಆಸ್ಪತ್ರೆಗೆ ಡಾಕ್ಟರ್ ಮತ್ತು ಸಿಬ್ಬಂದಿಗಳು ಕೊಡಿ ಎಂದು ಗ್ರಾಮದ ಜನರು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇವೆ ಎಂದು ಸ್ಥಳೀಯರಾದ ಶ್ರೀನಿವಾಸ್ ರವರು ಸಾರ್ವಜನಿಕರ ಪರವಾಗಿ ತಮ್ಮ ಹೇಳಿಕೆ ನೀಡಿದ್ದಾರೆ. 1 ವರ್ಷದಿಂದ ವೈದ್ಯರಿಲ್ಲದೆ ರೋಗಿಗಳು ಚಿಕಿತ್ಸೆ ಸರಿಯಾಗಿ ಸಿಗದೆ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ಆರೋಗ್ಯ ಇಲಾಖೆ ನೇರವಾಗಿ ಕಾರಣ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಏನೇ ಆಗಲಿ, ಆದಷ್ಟು ಬೇಗ ಆರೋಗ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ಆಸ್ಪತ್ರೆಗೆ ಬೇಕಾಗಿರುವ ವೈದ್ಯರ ಹಾಗೂ ಇತರೆ ಸೌಲಭ್ಯಗಳನ್ನು ನೀಡಬೇಕೆನ್ನುವುದು ಸ್ಥಳೀಯರ ಒಕ್ಕೊರಲಿನ ಆಕ್ರೋಶವಾಗಿದೆ. ವರದಿ ಜಿನಾಲ್ ಸಾಬ್ ಬಡ್ಗೇರ್. ಇಲ್ಲ, ಇವ್ರು ಮಾತಾಡೋರಂಗಪುರ ಇಲ್ಲಿ ಹಾಸ್ಪಿಟ್ಲು ಎಲ್ಲ ಚೆನ್ನಾಗಿದೆ. ಇಲ್ಲಿ ಸ್ಟಾಫು ಕಮ್ಮಿ ಇದ್ದಾರೆ. ಇನ್ನೊಂದು ಬಂದು ಡಾಕ್ಟರ್ ಇಲ್ಲ. ಡಾಕ್ಟರ್ ಅప్పుడు ಬರೋದೇ ಭಾಳ ಕಮ್ಮಿ. ಎಮರ್ಜೆನ್ಸಿ ಪೇಷಂಟ್ಗೆ ತೊಂದರೆ ಆದರೆ ಬಳ್ಳಾರಿಗೆ ಏನನ್ನ ಬೇದಿಗೆ ಆಗಲಿ ಹೊಟ್ಟೆ ನೋವಿಗಾಗಲಿ ಜ್ವರ ಬಂದರೆ ಸುತ್ತ ಸೂದ್ ಹಾಕಕ್ಕೆಲ್ಲ ಗುಳಿಗೆ ಕೊಡ್ತಾರೆ, ನಡೆದು ಬಿಡ್ತಾರ. ಎಲ್ಲರಿಗೂ ಒಂದೇ ಗುಳಿಗೆನ, ಬೇದಿಗೆ ಒಂದೇ, ಜ್ವರಕ್ಕೊಂದೇ అంతేనా? అందులో ಮತ್ತೆ ఏం చేయాలా? నెక్స్ట్ ఏం చేస్తావు? ఏం చేయాలి? ఎవరైనా చూపించుకొచ్చుకుంటా, గుడ్లు పెట్టి ఎవరైనా పోసి ఏం చేస్తావు? తప్పదు. నీ పేరేమమ్మా? రామలింగం. ಯಾವ ಊರು ನಿಮ್ಮದು? ಮತ್ತೆ ಇವಾಗ ಏನೇ ಆಗಲಿ ಏನಿಲ್ಲ, ನೋಡ್ತಾರ, ಕಳಿಸ್ತಾರ. ಬೇದಿಗಾಗಲಿ, ತಲೆನೋವಿಗಾಗಲಿ, ಜ್ವರಕ್ಕಾಗಲಿ, ಇನ್ನೊಂದಕ್ಕಾಗಲಿ ಅವರು ನೋಡ್ತಾರ, ಕಳಿಸ್ತಾರ. ಇವಾಗ ಏನಾದರೂ ಎಮರ್ಜೆನ್ಸಿ ಆದರೆ ಹೇಗೆ? ಬಳ್ಳಾರಿ ಕಳಿಸ್ತಾರೆ. ನಾವು ಯಾವ್ದಾನ ಆಂಬುಲೆನ್ಸ್ ಇರುತ್ತೆ ಇಲ್ಲಿ. ಮತ್ತೆ ಇಲ್ಲಿ ಹೆರಿಗೆ ಆದರೆ ಹೆಂಗೆ? ಮತ್ತೆ ಇಲ್ಲಿ ಸಿಚುವೇಶನ್ ಆಗಿದೆ, ಡಾಕ್ಟ್ರು ಬರಲ್ಲ ಅಂದಮೇಲೆ ಯಾಕೆ ನೀವು ಇಲ್ಲಿ ಚಿಕಿತ್ಸೆ ಪಡ್ತೀರಾ? ನೀವು ಇಲ್ಲಿ ಏನಂತ ತಿಳ್ಕೊಳ್ಬೇಕು, ಎಲ್ಲಿಗನ್ನ ಹಾಕ್ಕೊಂಡು ಹೋಗ್ಬೇಕು. ಮತ್ತೆ ತಿಳ್ಕೊಳ್ಬೇಕು. ಮತ್ತೇನು ಮಾಡ್ಬೇಕು? ಡಾಕ್ಟ್ರ್ ಇಲ್ಲಲ್ಲ, ಇಲ್ಲಿ ಏನು ಮಾಡ್ತೀರಾ? ನೆಕ್ಸ್ಟ್ ಎಷ್ಟು ಕಂಪ್ಲೇಂಟ್ ಕೊಟ್ಟರೆ ಸುತ್ತ ಯಾರು ಬಂದಿಲ್ಲ ಸರ್. ತಮ್ಮ ಹೆಸರು? ನನ್ನ ಹೆಸರು ಮಹೇಂದ್ರ, ಬಿ ಮಹೇಂದ್ರ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ ಸರ್. సుత్తముత్త డాక్టర్ ఆప్టలేదా? ఎరిగికి రాలేదా డాక్టరు? ಮತ್ತೆ ఏమాదిరి ಹೆಚ್ಚು ಕಡಿಮೆ ಅయింది ఏం నీకు? పాపకి ಆಗಲಿ నీకే ಆಗಲಿ నెక్స్ట్ ఏమాదిరి? ఎప్పుడు అడ్మిట్ చేసావు? నిన్న అడ్మిట్ చేసావా? నిన్న నైట్ ఉన్నారా? ఎప్పుడు అయింది నీకు డెలివరీ? నిన్న 5 గంటలకు అయిందా? అప్పటి నుంచే డాక్టర్ రాలేదు నీకు? ట్రీట్మెంట్ ఇవ్వలేదు నీకు? సిస్టర్స్ వస్తుంది అంతే, డాక్టర్ అప్పుడు రాలేదు.